ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ನೋಡ್ತಿದ್ರೆ ವಿನುತಾ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ಸೊ ವರಮಹಾಲಕ್ಷ್ಮಿ ಹಬ್ಬ ನಾಳೆ ಇವತ್ತು ಪ್ರಿಪ್ರೇಷನ್ ವೀಡಿಯೋ ಅಂತ ಅಂದ್ಕೊಳ್ಳಿ, ಗುರುವಾರದ ಲಾಗು. ಸೊ ಇಲ್ಲಿ ದೇವ್ರ ಮನೆ ಸಾಮಾನೆಲ್ಲ ಎತ್ತಿ ಬೆಳಗ್ಗೆ ದೇವರೆಲ್ಲ ಒರೆಸಿ ಸೈಡಲ್ಲಿ ಇಟ್ಟಿದ್ದೀನಿ. ಇಲ್ಲದೆ ಹೊಸ ಕುಂಕುಮನ ಹಾಕಬೇಕು ಭರಣಿಗೆ. ಸೊ ಹಾಗಾಗಿ ಭರಣಿಗಳ್ನು ಯೂಶ್ವಲಿ ವಾರ ಮಾಡಿದಾಗ ನಾನು ಕುಂಕುಮ ಎಲ್ಲ ತೆಗೆಯಲ್ಲ. ಇವಾಗ ಕುಂಕುಮ ಎಲ್ಲ ತೆಗೆದು ಭರಣಿ ಎಲ್ಲ ತೊಳೆದು ಇಟ್ಟಿದ್ದೀನಿ. ಹೊಸ ಅರಿಶಿನ ಕುಂಕುಮ ಹಾಕಬೇಕು. ಸೊ ಹಾಗಾಗಿ ಎಲ್ಲ ಕ್ಲೀನ್ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ರೆಡಿ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಹರೀಶ ಮಾವಿನ ಸೊಪ್ಪು ತಂದುಬಿಟ್ಟು ತೋರಣ ಕಟ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ದಾರೆ. ತೋರಣ ಹಾಕ್ಬೇಕಲ್ವ ಈ ಬಾಗಿಲುಗಳಿಗೆಲ್ಲ. ಸೊ ಹಾಗಾಗಿ ತೋರಣ ಕಟ್ಟೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಇದು 2 ಕುಬೇರ ದೀಪ, ಇದಕ್ಕೆ ತುಪ್ಪದ ದೀಪ ಹಚ್ಚೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ಅಷ್ಟು ದೊಡ್ಡ ಏನಕ್ಕೆ ಇದೆಲ್ಲಿಗೆ ಎಲ್ಲಿಗೆ? ಲಕ್ಷ್ಮಿ ಹಿಂದೆಗಡೆ ಕಟ್ಟಕ್ಕೆ. ಎಲೆ ಸಾಲಲ್ವಾ ವಿಳ್ಯದೆಲೆ? ಇದು ಮಾವಿನ ಎಲೆ ಕಮ್ಮಿ. ಓದ್ಸಿ ಜಾಸ್ತಿನೇ ಕಿತ್ಕೊ ಬರ್ಬೇಕು ತಾನೆ, ಆ ಕಡೆ ಈ ಕಡೆ ಸಿಕ್ಸಕ್ಕಾದ್ರು ನಾನು. ಎಲ್ಲಿ ಇಲ್ಲಿ ಡಬಲ್ ಟೇಪ್ ಗಮ್ ಹಾಕ್ಬಿಟ್ಟು ಒಂದೊಂದು ಗುಲಾಬಿ ಅಂಟಿಸ್ಬೋದು, ಚೆನ್ನಾಗಿರ್ತೈತೆ ಡೆಕೋರೇಷನ್ಗೆ. ಸೊ ಇಲ್ಲಿಗೊಂದು ತೋರಣ, ಇಲ್ಲಿಗೊಂದು ತೋರಣ. ಹಾಕು ಚಾಲಿಗೆ ಮೇನು. ದೇವ್ರ ಮನೆಗೂ ಹಾಕು, ನಾನು ಪೋಣಿಸ್ತೀನಿ ಬಿಡು. ದೇವ್ರ ಮನೆಗೊಂದು ಅದೇ ಇಲ್ಲಿ ಇವಾಗ ಡೆಕೋರೇಷನ್ ಮಾಡಬೇಕು. ಸುಮ್ಮನೆ ಎಲ್ಲಿ ಸಿಕ್ಸಿದ್ದೀವಿ, ಟಿ ವಿ ತೆಗ್ದುಬಿಟ್ಟಿದ್ದೀವಿ. ಇಲ್ಲಿ ಟಿ ವಿ ಬಿಚ್ಚಿಬಿಟ್ಟು ಇಲ್ಲಿ ಇಕ್ಕಿದ್ದೀವಿ. ಇಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡಬೇಕು ಇವಾಗ. ಆ್ಯಂಡ್ ಇಲ್ಲಿ ದೇವ್ರ ಮನೆ ಎಲ್ಲ ಒರೆಸ್ಬಿಟ್ಟು ಬೇಪತ್ತಿ ಇಟ್ಬಿಟ್ಟು ರಂಗೋಲಿ ಬಿಟ್ಟಿದ್ದೀನಿ. ಕಲಶ ಎಲ್ಲ ರೆಡಿ ಮಾಡಿದ್ದೀನಿ. ಇಲ್ಲಿ ಎತ್ಕೋಬೇಕು. ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸಿಂಕೆಲ್ಲ ತೊಳೆದುಬಿಟ್ಟೆ ನಾನು ದೇವ್ರ ಸಾಮಾನು ಎತ್ಕೊಳ್ಳೋದು ಯೂಶ್ವಲಿ. ಸೊ ಎಲ್ಲಿ ದೇವ್ರ ಮನೆ ಇದು ಅಡುಗೆ ಮನೇಲಿ ಇಟ್ಕೊಂಡಿದ್ದಾಳಲ್ಲ ಅಂತ ಅಂದ್ಕೊಬಿಡಿ. ನಾನು ಯಾವಾಗಲೂ ಅಡುಗೆ ಮನೇಲಿ ಫುಲ್ ಎಲ್ಲ ಒರೆಸ್ಬಿಟ್ಟು ಸಿಂಕೆಲ್ಲ ತೊಳೆದ್ಬಿಟ್ಟು ಸಿಂಕಲ್ಲೇ ನಾನು ಇದನ್ನು ದೇವ್ರ ಸಾಮಾನ ಬೆಳ್ಕೊಳ್ಳೋದು. ಇಲ್ಲಿ ಲಕ್ಷ್ಮಿ ಹತ್ರ ಇಡೋಕ್ಕೆ ಇದು, ಆ್ಯಂಡ್ ಇಲ್ಲಿ ಬಂದವರು ಕೊಡೋಕ್ಕೆ ಅಂತ ಹೇಳಿ ಈ ಒಂದು ಭರಣಿ. ಸೊ ಎಷ್ಟು ರೆಡಿಯಾಗಿದೆ. ಸೊ ನನ್ನ ಮಗನ ಮಲಗಿಸಿದ್ದೀವಿ. ಸೊ ಮಲ್ಕೊಂಡಿದ್ದಾನೆ. ಅವನು ಎದ್ದೋಳಕ್ಕಿಂತ ಮುಂಚೆ ಎಲ್ಲ ಕೆಲಸ ಆಗಬೇಕು, ಇಲ್ಲ ಅಂತಂದರೆ ನಾವು ಮಾಡೋಕ್ಕೆ ಬಿಡೋದಿಲ್ಲ. ಬೋರ್ಡ್ ಆಯ್ ಮಾಡಪ್ಪ ಅಂದು ಮಾಡಲ್ಲ ಅಫ್ಕೋರ್ಸ್ ಮಾಡಲ್ಲ. ನೀನ್ ಮಾಡು ಮೊದಲು ಸಾಕು. ಮಂಡಿಲೇನು ಅಷ್ಟೊಂದು ಜನ ಇಲ್ಲ ಅಲ್ವಾ? ಆ ಕಡೆ ಹೋಗ್ಬೇಕಿತ್ತೆ ನಾವು. ಓಕೆ ಆ ಕಡೆ ಇಲ್ಲವ್ರಿ. ಸೊ ನಾವು ಸ್ವಲ್ಪ ರಾಮನಗರದಲ್ಲಿ ಇನ್ನೊಂದು ಸ್ವಲ್ಪ ಐಟಮ್ ತೊಗೊಳೋದಿತ್ತು. ಸೊ ಹಾಗಾಗಿ ವಿಗ್ ಮಾರ್ಟಿಗೆ ಬಂದಿದ್ವಿ, ಡ್ರೈ ಫ್ರೂಟ್ಸ್ ತೊಗೊಳೋದಿತ್ತು. ಸೊ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಸ್ವಲ್ಪ ಹೂವು ಮತ್ತು ಹಾರ
ಹಾರ ಮಾತ್ರ ಫುಲ್ಲು ರೇಟು ಗೈಸ್, 400 ರೂಪಾಯಿ ಕೊಟ್ಬಿಟ್ಟು ತಂದಿದ್ದಾಯಿತು. ಸೊ ಇಲ್ಲಿ ಅರಿಶಿನ ಮತ್ತು ಮೊಸರನ್ನ ಹಾಕಿ ಕಲಿಸ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಅಂದರೆ ಹೊಸ್ಲಿಗೆ ಇಡೋದಕ್ಕೆ, ಹೊಸ್ಲು ಸುತ್ತ ಅರಿಶಿನ ಸವರೋದಕ್ಕೆ ಅಂತ ಹೇಳಿ ಅರಿಶಿನ ಕಲಿಸ್ತಾ ಇದ್ದೀನಿ. ಇದ್ರ ಮೇಲೆ ರಂಗೋಲಿ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಫಸ್ಟ್ ಟೈಮ್ ಮುಖವಾಡನ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ. ಫಸ್ಟ್ ಕ್ಲೀನಾಗಿ ಗಂಜುಳದಲ್ಲಿ ಆ್ಯಂಡ್ ಇದು ಏನಪ್ಪ ಅದು ಹಿತ್ತಾಳೆ ಸಾಮಾನು ತೊಳಿತಲ್ಲ, ಅದೇನದು ಪುಡಿ, ಅದನ್ನೆಲ್ಲ ಹಾಕಿ ತೊಳೆದು ಒಣಬಟ್ಟೆಲಿ ಒಣಗಿಸ್ಬಿಟ್ಟು ಇಕ್ಕಿದ್ದೀನಿ. ಅದಾದಮೇಲೆ ಈ ಕಣ್ಣು ಎಲ್ಲನೂ ನಾನು ಎಕ್ಸ್ಟ್ರಾ ತಂದಿರೋದು, ಬೊಟ್ಟು ಎಲ್ಲನೂ ಬರುತ್ತಲ್ಲ ಫುಲ್ ಸೆಟ್ಟು, ಅದೊಂದು ತಂದಿದ್ದೆ. ಸೊ ಆಮೇಲೆ ನನ್ನ ಹತ್ರ ಗೋಲ್ಡ್ ಇಯರಿಂಗ್ಸ್ ಇತ್ತು, ಸೊ ಅದನ್ನು ಹಾಕಿದ್ದೀನಿ. ಇವಾಗ ಇದು ಆ್ಯಕ್ಚುಲಿ ಹೊಸ ಡಿಸೈನಲ್ಲಿ ತೊಗೊಂಡಿದ್ದು. ಒಂದು 3-4 ಸಲ ಹಾಕಿದ್ದೀನಿ ಅಷ್ಟೇ ಇದನ್ನು. ಸೊ ಅದನ್ನು ಆ ಓಲೆನ ತೊಳೆದುಬಿಟ್ಟು ಲಕ್ಷ್ಮಿಗೆ ಹಾಕಿದ್ದೀನಿ. ಅದಾದಮೇಲೆ ಇದು ನನ್ನ ಜಡೆ ಬಿಳೆದು ನಾನೊಂದು ಕಿತ್ಕೊಂಬಿಟ್ಟು ಅದಕ್ಕೆ ಹಾಕಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ನಂತರ ಇಲ್ಲಿ ಪೀಠಕ್ಕೆ ಬರುತ್ತಲ್ಲ, ಅದು ಒಂದು ಮಾಮೂಲಿ ಅದ್ರ ಜೊತೆಗೆ ಕೊಟ್ಟಿದ್ದರು ಅದನ್ನು. ಮತ್ತು ಮೂಗ್ಬಟ್ಟು ಮತ್ತು ಬೊಟ್ಟು, ಅದೇ ಸರ ಅಣ್ಸೋಣ ಅಂತ ನೋಡಿದೆ, ಲಕ್ಷ್ಮಿ ಕಾಸು. ಬಟ್ ನನ್ನ ಹತ್ರ ಇದೆ ಲಕ್ಷ್ಮಿ ಕಾಯಿನ್ಸ್ ಥರ ಡಿಸೈನ್ದು ಸರ ಬರುತ್ತಲ್ಲ, ಅದು ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಾಗಲಿಲ್ಲ. ಸಿಕ್ಕಾಪಟ್ಟೆ ಹುಡುಕ್ತೆ ಸಿಗಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಲಿಪ್ಸ್ಟಿಕ್ ಹಾಕೋಣ ಅಂತ ನೋಡಿದೆ, ಲಿಪ್ಸ್ಟಿಕ್ ಅಂಟಲಿಲ್ಲ ಅದಕ್ಕೆ. ಆಮೇಲೆ ಕುಂಕುಮದಲ್ಲಿ ಕಲಿಸ್ಬಿಟ್ಟು ಹಾಕಿದ್ದೀನಿ. ನೀವು ಇಲ್ಲಿ ತೋರಿಸಿದ್ದೀನಿ ಲಿಪ್ಸ್ಟಿಕ್ ಹಾಕ್ತಾಯಿದ್ದೀನಿ ಅಂತ, ಬಟ್ ಲಿಪ್ಸ್ಟಿಕ್ ಅಂಟಲಿಲ್ಲ ಅದಕ್ಕೆ. ಸೊ ಅದಕ್ಕೆ ಕುಂಕುಮ ಮತ್ತು ಅರಿಶಿನ ನೀರಲ್ಲಿ ಕಲಿಸ್ಬಿಟ್ಟು ಲಿಪ್ಸ್ಟಿಕ್ ಹಾಕಿದ್ದೀನಿ. ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ, ಇದು ಅಂಟಲಿಲ್ಲ ಒಟ್ಟಿನಲ್ಲಿ ಇದು. ಸೊ ಅದಾದಮೇಲೆ ಕಳ್ಶಕ್ಕೆ ನಾನು ಏನೇನು ತೊಗೋತಾ ಇದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು 5 ಕಮಲದ ಬೀಜ ಆ್ಯಂಡ್ 5 ಗುಲಗಂಜಿ, ಕೆಂಪು ಗುಲಗಂಜಿ ಮತ್ತು ವೈಟ್ ಗುಲಗಂಜಿ, ಮತ್ತು ಗೋಮತಿ ಚಕ್ರ, ಮತ್ತು ಇದು ಕವಡೆ, 5 ಕವಡೆ, ಆಮೇಲೆ ಲಾವಂಚ ಬೇರು. ಇದು ಸಕ್ಕತ್ತಾಗಿದೆ ಗೈಸ್, ಸ್ಮೆಲ್ಲು. ನಾನು ಓಪನ್ ಮಾಡಿದ ತಕ್ಷಣ ಎಷ್ಟು ಗಮ್ಮ ಅಂತಿದೆ ಗೊತ್ತಾ. ಸೊ ತುಂಬ ಚೆನ್ನಾಗಿದೆ ಲಾವಂಚದ ಬೇರು ಸ್ಮೆಲ್ಲು. ಸೊ ಅದಾದಮೇಲೆ ಇದು ಲಕ್ಷ್ಮೀ ಅಡಿಕೆ ಅಂತ ಹೇಳ್ತಾರಲ್ಲ, ಪಚ್ಚ ಅಡಿಕೆ ಅಂಥೇಳಿ, ಅದನ್ನು 5 ಇಡ್ತಾಯಿದ್ದೀನಿ. ಅದಾದಮೇಲೆ 5 ಏಲಕ್ಕಿ ಆ್ಯಂಡ್ 5 ಲವಂಗ ಬರ್ತಾಯಿದೆ. ನಾನು ಫಾಸ್ಟಾಗಿ ಹೇಳ್ತಾಯಿದ್ದೀನಿ, ವಿಡಿಯೋ ಬರ್ತಾಯಿದೆ ಹಿಂದೆನೇ. ಸೊ 5 ಏಲಕ್ಕಿ, ಆಮೇಲೆ ಇದನ್ನು ಬಾಯಿಗೆ ಬರ್ತಾಯಿಲ್ಲ ಹೆಸರು, ಪಾಪುಗಳಿಗೆ ತೇದ್ಬಿಟ್ಟು ತಿನ್ನಿಸ್ತಾರಲ್ಲ, ವೆಯ್ಟ್ ಜಾಕಾಯಿ ಒಂದನ್ನ ಇಟ್ಕೊಂಡಿದ್ದೀನಿ, 5 ಲವಂಗ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನೀವು ಬೇಕಂದರೆ ಅರ್ಶಿನದ ಕೊಂಬು ಇಟ್ಕೋಬೋದು. ನಾನು ಅರ್ಶಿನ ಕೊಂಬು ಇಟ್ಕೊಂಡಿದ್ದೀನಿ, ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದನ್ನ ಮರ್ತೋಗ್ಬಿಟ್ಟಿದ್ದೀನಿ. ಒಂದು ಖರ್ಜೂರ, ಸೊ ಜವಾದು ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಡ್ರೈ ಫ್ರೂಟ್ಸ್ನ ಇಡ್ತಾಯಿದ್ದೀನಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಇಟ್ಟಿದ್ದೀನಿ. ಸೊ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಕಲ್ಸಕ್ಕರೆ, ಜೇನುತುಪ್ಪ, ಮತ್ತು ಅಲ್ಲಿ ಇದನ್ನು ನಾನು ಕ್ಯಾಪ್ಚರೇ ತೊಗೊಂಡಿಲ್ಲ ನೋಡಿ ಗೈಸ್, ಫುಲ್ ತಟ್ಟೆ. ಸೊ ಖರ್ಜೂರ, ಕಲ್ಸಕ್ಕರೆ, ಜೇನುತುಪ್ಪ ಎಲ್ಲ ಇಟ್ಕೊಂಡಿದ್ದೀನಿ. ಕಲಶದ ಒಳಗಡೆ ಹಾಕೋಕ್ಕಲ್ಲ, ಕಲಶದ ಮೇಲೆ ಇಟ್ಕೊಳ್ಳೋಕ್ಕೆ. ಕಲಶದ ಒಳಗಡೆ ಹಾಕಿದ್ರೆ ಅದು ಯಾವುದು ಚೆನ್ನಾಗಿರಲ್ಲ. ಮೇಲೂ ಇಟ್ಕೊಂಡು ಪೂಜೆ ಮಾಡ್ಕೋಬೋದು, ಕಲಶದ ಒಳಗಡೆನೂ ಕೂಡ ಹಾಕ್ಕೋಬೋದು. ಕಲಶದ ಒಳಗಡೆ ಬೇರೆ ಹಾಕಿದ್ದೀನಿ, ಅದನ್ನು ವೀಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಲಾಸ್ಟ್ವರೆಗೂ ವೀಡಿಯೋದಲ್ಲಿ ನೋಡಿ. ಕಲಶಕ್ಕೆ ಏನೇನು ಹಾಕಿದ್ದೀನಿ ಅಂತ ತೋರಿಸಿದ್ದೀನಿ. ಸೊ ಅದಾದಮೇಲೆ ಕಮೆಂಟೆಡ್ ಆಫ್ ಪಾಯಿಂಟ್, ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಬ್ಯಾಕ್ ಡೆಕೋರೇಷನ್ನ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾಯಿದ್ದೀನಿ, ಜಸ್ಟ್ ಮನೇಲಿರೋವಂಥ ಐಟಮ್ನ ಉಪಯೋಗಿಸಿ. ಸೊ ಅಲ್ಲಿ ನಾವು TV ಹಾಕಿದ್ವಿ, TVನ ಬಿಚ್ಚಿಬಿಟ್ಟಿದ್ದೀವಿ. ಸೊ ಏನಕ್ಕಪ್ಪ ಅಂತಂದರೆ ನೀವು ನೋಡ್ತಾ ಇದ್ದೀರಾ, ಡೆಕೋರೇಷನ್ ಮಾಡೋದಕ್ಕೆ ಅಂತೇಳಿ. ಫಸ್ಟು ನಮ್ಮದು ಸ್ಕ್ರೀನ್ ಕಡ್ಡಿನ ಬಿಚ್ಚಿದ್ವಿ, ಕಿಟಕಿದು. ಅದು ಕ್ಲೀನಾಗಿ TVಗೆ ಹಿಂದೆಡೆ ಬ್ಯಾಕ್ ಹೊಡೆದಿರ್ತಾರಲ್ವ, ಸೊ ಅದಕ್ಕೆ ಕರೆಕ್ಟಾಗಿ ಕೂತ್ಕೊಂತು. ಅದಾದಮೇಲೆ ಒಂದು ವೈಟು ಪಂಚೆನ ಹಾಕಿದ್ವಿ, ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬರಲಿ. ವೈಟ್ ಈಸ್ ವೆರಿ ಕಾಮ್ ಆ್ಯಂಡ್ ಪೀಸ್ಫುಲ್. ವೈಟ್ ಯಾವುದಕ್ಕೂ ಏನಕ್ಕಾರು ಉಪಯೋಗಿಸಿ ಚೆನ್ನಾಗಿ ಕಾಣುತ್ತೆ ವೈಟು. ಸೊ ಹಾಗಾಗಿ ನಾವು ಗೋ ವಿತ್ ವೈಟ್. ನಾನು ಗೋಲ್ಡ್ ಹಾಕೋಣ
ಅಂತ ಅಂದ್ಕೊಂಡೆ, ಬಟ್ ಬೇಡ, ವೈಟ್ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ ವೈಟು. ಸೊ ಹಾಗಾಗಿ ವೈಟ್ಗೆ ನಾವು ಮೂವ್ ಆನ್ ಆದ್ವಿ. ಸೊ ಅದಾದಮೇಲೆ ಇಲ್ಲಿ ಹರೀಶ ಟೈಟ್ ಮಾಡ್ತಾಯಿದ್ರು, ಸ್ವಲ್ಪ ಲೂಸ್ ಆಗಿಬಿಟ್ಟಿದ್ದು ಸ್ಕ್ರೀನ್ ಕಡ್ಡಿ ಎಲ್ಲ ಟೈಟ್ ಮಾಡಿ ಕ್ಲೀನಾಗಿ ಉಲ್ಟಂ ಪಲ್ಟ ಹಾಕ್ಬಿಟ್ಟಿದ್ರು. ಗೋಲ್ಡ್ ಬಾರ್ಡರು ಉಲ್ಟಾ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇದನ್ನು ಮತ್ತೆ ಬಿಚ್ಚಿ ಹಾಕ್ತಾಯಿದ್ವಿ. ಅದಾದಮೇಲೆ ಇದನ್ನು ಮಾಡೋದಕ್ಕೆ ನಾನು ಬೇಡ ಅಂತ ಆನೆಸ್ಟಾಗಿ ಹೇಳ್ತೀನಿ, ನಾನು ಬೇಡ ಸಾಕು ಅಂತ. ಹರೀಶ ಇಲ್ಲ ಮಾಡೋಣ ಸರಿ ಆಯಿತು, ಅದೇನು ಮಾಡ್ತೀಯ ಮಾಡಪ್ಪ ಅಂತಂದು. ಸರಿ ನಾನು ಮಾಡ್ತೀನಿ, ನೀನು ಸುಮ್ಮನೆ ನನಗೆ ಹೆಲ್ಪ್ ಮಾಡು ಅಂತಂದರು. ಸೊ ಓಕೆ ಆಯಿತು, ಏನು ಮಾಡ್ತಾರೋ ಮಾಡಲಿ ಅಂಥೇಳಿ ನಾನು ಸುಮ್ಮನೆ ನಿಂತ್ಕೊಂಡು ಏನು ಕೇಳ್ತಾರೆ ಅದನ್ನು ನಾನು ಕೊಡ್ತಾಯಿದ್ದೆ. ಸೊ ನಾನು ಮಧ್ಯದಲ್ಲಿ ಸ್ವಲ್ಪ ಐಡಿಯಾಸ್ನ ಹೇಳ್ತಾಯಿದ್ದೆ. ಸೊ ಅದನ್ನು ಮಧ್ಯದಲ್ಲಿ ಆ್ಯಡ್ ಆನ್ ಮಾಡಿಕೊಂಡು ಚೆನ್ನಾಗಿ ಬಂದಿದೆ ಲಾಸ್ಟ್ವರೆಗೂ ನೋಡಿ. ಸೊ ನಾವಿಲ್ಲಿ ಡಬಲ್ ಟೇಪ್ ಗಮ್ ಹಾಕ್ಕೊಂಡು ಅಂಟಿಸ್ತಾ ಇದ್ದಾರೆ, ಯಾಕಂದರೆ ಗಾಳಿಗೆಲ್ಲ ಹಾರಬಾರ್ದು ಅದು ಲಕ್ಷ್ಮಿ ಮೇಲೆಲ್ಲ ಅಂಥೇಳಿ ಡಬಲ್ ಟೇಪ್ ಗಮ್ ಹಾಕಿ ಅಂಟಿಸ್ತಾ ಇದ್ದಾರೆ. ಆದಮೇಲೆ ಒಂದು ವೇಲ್ನ ನೋಡಿದ್ವಿ, ಪಿಂಕ್ ವೇಲು ತಗೊಂಡು ಬಂದೆ ನಾನು. ಪಿಂಕ್ ವೇಲ್ ಆಲ್ಸೋ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ಹಿಂದೆಗಡೆ ಕ್ಲೀನಾಗಿ ಕೂತ್ಕೊತಾ ಇರಲಿಲ್ಲ. ಅದು ಮಣಿ ಇತ್ತು ವೇಲ್ ತುಂಬ. ಸೊ ಹಾಗಾಗಿ ಅದು ಕ್ಲೀನಾಗಿ ಕೂತ್ಕೋತಾ ಇರಲಿಲ್ಲ. ನಾವು ಹಾಕಿ ನೋಡಿದ್ವಿ, ಲುಕ್ ವೈಸ್ ಚೆನ್ನಾಗೇ ಇತ್ತು. ಅದು ರೆಡ್ ಫ್ಲವರ್ಸ್ ಮಧ್ಯೆ ಹಾಕಿರೋ ಥರ ಚೆನ್ನಾಗೇ ಕಾಣಿಸ್ತಿತ್ತು, ಬೇಕಂದರೆ ನೋಡಿ. ಸೊ ಈ ರೀತಿ ಕಾಣಿಸ್ತಿತ್ತು. ಸೊ ಅದು ಕೂತ್ಕೊತಾ ಇರಲಿಲ್ಲ. ಮಧ್ಯದಲ್ಲಿ ನಾನು ಏನು ಫೋಲ್ಡಿಂಗ್ ಮಾಡಿದ್ದೆ ಅದು ಕಚ್ಕೊತಾ ಇರಲಿಲ್ಲ, ಡಬಲ್ ಟಿಪ್ಪಿಗೆ ಜಾಸ್ತಿ ದಪ್ಪ ಇತ್ತು ಅಂಥೇಳಿ. ಸೊ ಒಂದ್ಸಲಿ ನಾನು ಹಿಡ್ಕೊಂಡು ನೋಡೋದು, ಒಂದ್ಸಲಿ ಹರೀಶ ಹಿಡ್ಕೊಂಡು ನೋಡೋದು. ಸೊ ಈ ರೀತಿ ಇಬ್ಬರಿಗೂ ಚೆನ್ನಾಗಿ ಕಾಣಿಸ್ಬೇಕಲ್ಲ ಗೈಸ್. ಸೊ ಹಾಗಾಗಿ ಸೊ ಹಾಕಿದ್ವಿ. ಹಾಕಿಗೆ ಒಂದು 5 ನಿಮಿಷಕ್ಕೆ ಪಟ್ಟಂತ ಕಿತ್ಕೊಂಡ್ಬಿಡ್ತು. ಈ ರೀತಿ ಕಿತ್ಕೊಬಿಟ್ರೆ ನಾಳೆಗೆ ಇರುತ್ತಾ ಇದು ಅಂತ ಹೇಳ್ಬಿಟ್ಟು ಇನ್ನೊಂದು ವೇಲ್ ತೊಗೊಂಡು ಬಂದೆ, ಗೋಲ್ಡ್ ಕಲರ್ದು. ಸೊ ಆ ಗೋಲ್ಡ್ ಕಲರು ಅವ್ರು ಇಷ್ಟಪಡಲಿಲ್ಲ. ಆ್ಯಂಡ್ ಆದಮೇಲೆ ಒಂದು ಪಿಂಕ್ ಕಲರ್ ವೇಲ್ನ ತೊಗೊಂಡು ಬಂದೆ. 3-4 ವೇಲ್ನ ನೋಡಿದ್ವಿ ಆ್ಯಕ್ಚುಲಿ, ಆಯಿತಾ. ಅದೆಲ್ಲ ವೀಡಿಯೋ ನಾನು ಕಟ್ ಮಾಡಿಬಿಟ್ಟಿದ್ದೀನಿ, ಎಡಿಟ್ ಮಾಡ್ಬೇಕಾದ್ರೆ ತುಂಬ ಲಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟೆ. ಸೊ ಡಬಲ್ ಟೇಪ್ ಹಾಕೊಂಡೆಲ್ಲ ಅಂಟಿಸ್ತಿದ್ದಾರೆ ನೋಡಿ, ಆ ಡಬಲ್ ಟೇಪ್ಗೆ ಅದು ಕೂತ್ಕೊಳ್ಳಿಲ್ಲ, ಬಿಚ್ಕೊಂತು. ಸೊ ನಾವು ನನ್ನ ಮಗನ್ನ ಊಟ ಮಾಡಿಸಿ ಮಲಗಿಸ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ. ಇಲ್ಲಿ 11:30 ಆಗಿತ್ತು ಅಂತ ಅಂದ್ಕೊಳ್ಳಿ, ಯಾಕಂದರೆ ಅವ್ನು ಎದ್ದಿದ್ರೆ ಮಾಡೋದಕ್ಕಾಗಲ್ಲ, ಎಲ್ಲ ಎಳ್ದಾಕ್ಬಿಡ್ತಾನೆ, 1 ನಿಮಿಷ ಕೂತ್ಕೊಳ್ಳೋದಿಲ್ಲ. ನಾನು ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ, ಏನು ಮಹಾ ಮಾಡಿಬಿಡ್ತಾನೆ ಅವನು ಅಂತ ಹೇಳೋರಿಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಸ್ವಲ್ಪ ಆನ್ಸರ್ ಕೊಡ್ತೀನಿ. ಸೊ ಅದಾದಮೇಲೆ ನಾನು ಆವಾಗಲೇ ಹೇಳಿದ್ನಲ್ಲ, ಬೇರೆ ಕಡೆ ಈ ಕಲರ್ ಒಂದು ವೇಲ್ ತೊಗೊಂಡು ಇದು ತುಂಬ ಚೆನ್ನಾಗಿ ಡೀಸೆಂಟಾಗಿ ಕಾಣಿಸ್ತಿತ್ತು, ಕೆಳಗಡೆ ಎಲ್ಲ ಡಿಸೈನ್ ಮಾಡಿದ್ರಲ್ವ. ಸೊ ಹಾಗಾಗಿ ಇಬ್ರಿಗೂ ಇಷ್ಟ ಆಯಿತು. ಓಕೆ, ಇದೆ ಫೈನಲಾಗಿ ಡನ್ ಅಂತ ಹೇಳ್ಬಿಟ್ಟು ಸೊ ಅದನ್ನೇ ನರಿಗೆ ತೆಗೆದ್ಬಿಟ್ಟು ಅಂಟಿಸಿದ್ವಿ. ಅದಾದಮೇಲೆ ಅದ್ರ ಮೇಲೆ ತೋರಣನ ಹಾಕೋಣ ಅಂಥೇಳಿ, ತೋರಣ ಆವಾಗಲೇ ಪೋಣಿಸ್ತಿದ್ರಲ್ಲ, ನಿಮಗೆ ತೋರಿಸಿದ್ನಲ್ಲ ಲಾಸ್ಟ್ ಕ್ಲಿಪ್ಪಿಂಗಲ್ಲಿ. ಸೊ ತೋರಣನ ಅಂಟಿಸಿದ್ವಿ. ಅದ್ರ ಮೇಲೆ ನೋಡಿ ಗೋಲ್ಡ್ ಕಲರ್ ವೇಲು ತೊಗೊಂಡು ಬಂದೆ. ಇಟ್ಸ್ ನಾಟ್ ಗೋಲ್ಡ್, ದಿಸ್ ಈಸ್ ಒಂಥರ ನಶೆ ಕಲರ್ ಬರುತ್ತಲ್ಲ, ಆ ರೀತಿ ಕಲರ್. ಇದು ಇಷ್ಟ ಆಗಲಿಲ್ಲ ನನಗೆ. ಸೊ ಹಾಗೆ ಫೈನಲಾಗಿ ಇದನ್ನೇ ನಾನು ನರಿಗೆ ತೊಗೊಡ್ತಾಯಿದ್ದೀನಿ. ಇದನ್ನೇ ಹಾಕು ಸಾಕು, ಹೆಂಗಾದರೂ ಕಾಣಲಿ, ಇದೇ ಹಾಕು, ನನ್ನ ಹತ್ರ ಇರೋದೇ ಇಷ್ಟು ವೇಲು ಅಂತ ಹೇಳಿದ್ಮೇಲೆ ಓಕೆ ಫೈನ್ ಇದೆ ಇಲ್ಲಿ ಅಂಥೇಳಿ ನಮ್ಮ ಮನೆಯವರು ಹಾಕ್ತಾಯಿದ್ದಾರೆ. ಸೊ ಹಿಂದೆಗಡೆ ಬೇರೆ ಕೆರ್ಕೋತಾ ಇದ್ದಾರೆ, ನಾನು ವೀಡಿಯೋದಲ್ಲಿ ನೋಡ್ತಾ ಇದ್ದೀನಿ. ಈಗ ಕ್ಯಾಮ್ರಾ ಮುಂದೆ ಬಂದು ಕೆರ್ಕೊತವ್ರೆ. ಅಯ್ಯೋ ದೇವರೇ, ಅದು ಫಾಸ್ಟ್ ಫಾರ್ವರ್ಡಲ್ಲಿ ಬೇರೆ ಇಟ್ಟಿದ್ದೀನಲ್ಲ, ಆ ರೀತಿ ವಿಯಾರ್ಡಾಗಿ ಕಾಣಿಸ್ತಾಯಿದೆ, ಏನೋ ಅಂದ್ಕೊಂಡ್ಬೇಡಿ. ಸೊ ತೋರಣನ ಕಟ್ಟಿದ್ವಿ. ತೋರಣ ಮೇಲೆ ಒಂದೊಂದು ಗುಲಾಬಿ ಅಂಟಿಸೋಣ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಔಟ್ಲುಕ್ ಅಂತೇಳಿ ಒಂದು ಗುಲಾಬಿ ಮತ್ತು ಚಾಮಂತಿಗೆ ಹೂವು 2 ಕೂಡ ಅಂಟಿಸಿದ್ವಿ. ಡಬಲ್ ಟೇಪ್ ಗಮ್ಮಲ್ಲಿ ಇದ್ರ ಮೇಲೆ ಮಾವಿನ ಎಲೆ ಮೇಲೆ ಅಂಟಿಸಿ ಹೂವನ್ನು ಅಂಟಿಸಿದ್ದೀವಿ. ನಮ್ಮ ಮನೇಲಿ ಬಟರ್ಫ್ಲೈಸ್ ಇತ್ತು. ಮೀನ್ಸ್ ಲಾಸ್ಟ್ ಇಯರ್ ನನ್ನ ಮಗನ ಬರ್ತಡೆಗೆ ಡೆಕೋರೇಷನ್ ಐಟಮ್ಸ್ನ ತರಿಸಿದ್ನಲ್ವ, ಅದರಲ್ಲಿತ್ತು. ನಾನೇನೋ ಹುಡುಕ್ಬೇಕಾದ್ರೆ ಸಿಕ್ತು. ಅದೇ ಲಕ್ಷ್ಮೀ ಸರ ಹುಡುಕ್ತಾ ಇದೆ ಅಂತಂದಲ್ವ, ಆವಾಗ ಸಿಕ್ತು. ಸೊ ಲಕ್ಷ್ಮೀ ಸರ ಅಂತೂ ಸಿಗಲಿಲ್ಲ. ಸೊ ಇದರಲ್ಲಿ ಬಟರ್ಫ್ಲೈ ಆದರೂ ಸಿಕ್ತು, ಬಟರ್ಫ್ಲೈ ಯಾರಾದರೂ ಅಂಟಿಸೋಣ ಅಂಥೇಳಿ ಅಂಟಿಸ್ತಾ ಇದ್ದೀನಿ. ಸೊ ಇಷ್ಟೊತ್ತವರೆಗೂ ಫ್ಯಾನ್ ಸೌಂಡ್ ಕೇಳಿಸ್ತದ ಗೈಸ್ ನಿಮಗೆ? ನಾನು ಅದನ್ನು ಯೋಚನೆ ಮಾಡಿಲ್ಲ, ಫ್ಯಾನ್ ಸೌಂಡ್ ಕೇಳಿಸ್ತಿರುತ್ತೆ ಅಲ್ವಾ ಅಂತೇಳ್ಬಿಟ್ಟು. ಸಾರಿ ಫರ್ ಅದಕ್ಕೇನು ಅನ್ಕೋಬಿಡಿ. ಇವಾಗ ಕರೆಂಟ್ ಹೋಯ್ತು, ಏನೇ ಸೌಂಡು ಅಂತ ಹೇಳಿದ್ರೆ ಫ್ಯಾನು. ಸೊ ಅವಾಗಲಿಂದ ಫ್ಯಾನ್ ಸೌಂಡ್ ಕೇಳಿಸ್ಕೊತಾ ಇದ್ದೀರಾ ನೀವು?
ಸೊ ನಾನು ಆವಾಗಲೇ ಹೇಳ್ದಂಗೆ ಹರೀಶ ಅಲ್ಲಿ ಡಬಲ್ ಟೇಪ್ ಅಂಟಿಸ್ಕೊಂಡು ಹೋಗ್ತಾ ಇದ್ದಾರೆ, ನಾನಲ್ಲಿ ಹಾಕ್ತಾಯಿದ್ದೀನಿ ಹೂವನ್ನ. ಸೊ ಇಬ್ಬರು ಸ್ವಲ್ಪ ಮಾತಾಡಿಕೊಂಡು ರೇಗಿಸ್ಕೊಂಡು ಹಾಕಿ ಡೆಕೋರೇಷನ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಗೈಸ್ ನಾವು ಮಲ್ಕೊಂಡಾಗ 2:30 ಆಗಿತ್ತು. ಸೊ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿ ಬಿಟ್ಟಿದ್ದೆ. ದೀಪ ಹೂವು ಹಾಕಿ ಮತ್ತು ಮುಖೋಡ ಹಾಕಿ ಹಚ್ಚಿ ಇಡೋ ಥರ ಎಲ್ಲ ರೆಡಿ ಮಾಡಿ, ಇನ್ನೇನು 1 ಅವರಿಗೆಲ್ಲ ಮತ್ತೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಬಿಟ್ಟಿದ್ವಿ. ಸೊ ಇವಾಗ ನಾನು ಕಳಶಕ್ಕೆ ಮೀನ್ಸ್ ಲಕ್ಷ್ಮಿ ಕೂರಿಸೋದಕ್ಕೆ ನಾನು ಏನೇನು ಹಾಕ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಒಂದು ದೊಡ್ಡ ತಟ್ಟೆಯಲ್ಲಿ ಅಕ್ಕಿ ತುಂಬ ಹಾಕ್ಬಿಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮ ಮತ್ತು ಹೋಮ್ ಅಂತ ಬರೆದಿದ್ದೀನಿ. ಅದು ವೀಡಿಯೋ ಕ್ಯಾಪ್ಚರ್ನ ತೊಗೊಳೋದು ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನು. ಅದಾದಮೇಲೆ ಅರಿಶಿನ ಕುಂಕುಮ. ಸೊ ಮತ್ತು ಬೆಳ್ಳಿ ನನ್ನ ಹತ್ರ ಇದು ಲಕ್ಷ್ಮಿ ಕಾಯಿನ್ ಇತ್ತು, ಸೊ ಅದೊಂದು ಹಾಕಿದ್ದೀನಿ. ಒಂದು ಉಂಗುರ ಹಾಕಿದ್ದೀನಿ, ಒಂದು ಮೂಗ್ಬಟ್ ಕೂಡ ಹಾಕಿದ್ದೀನಿ ಚಿನ್ನದ್ದು, 5 ಗೋಡಂಬಿ, 5 ಬಾದಾಮಿ ಆ್ಯಂಡ್ ಬಾಯಿಗೆ ಬರಲ್ಲ ಪಟ ಅಂತ ದ್ರಾಕ್ಷಿ ಮತ್ತು ಕಲ್ಸಕ್ಕರೆನ ಹಾಕಿದ್ದೀನಿ. ಅದಾದಮೇಲೆ ಬ್ಯಾಕ್ಗ್ರೌಂಡ್ ಡ್ರಾಪ್ ಎಲ್ಲ ಆಯ್ತಲ್ವ, ಇವಾಗ ಸೀರೆ ಉಡ್ಸೋಣ ಅಂತ ಬಂದೆ. ಸೊ ನಾನು ನಾನು ಸ್ಟೇಟಸ್ ಹಾಕಿದಾಗ ಎಲ್ಲರೂ ಇದನ್ನು ಬ್ಲ್ಯಾಕ್ ಯಾಕೆ ಉಡ್ಸಿದ್ಯಾ ಲಕ್ಷ್ಮಿಗೆ ಅಂತ ಕೇಳ್ತಾಯಿದ್ರು. ಇಟ್ಸ್ ನಾಟ್ ಬ್ಲ್ಯಾಕ್, ದಿಸ್ ಇಸ್ ನವಿ ಬ್ಲೂ ಕಲರ್. ಇದು ನವಿ ಬ್ಲೂ ಕಲರ್ಗೆ ನೇರಳೆ ಕಲರು ಕಾಂಬಿನೇಷನ್ ಬಂದಿರೋದು. ಸೊ ಗರುಡ ಇದೆ ಅದರಲ್ಲಿ, ಗಂಡ ಬೇರುಂಡ ಡಿಸೈನ್ ಬರೋದಲ್ಲ ಆ ರೀತಿ ಇರೋದು. ಇದು ಕ್ರೇಪ್ ಸ್ಯಾರಿ, ರೇಷ್ಮೆ ಸೀರೆ. ಆ್ಯಕ್ಚುಲಿ ಲಕ್ಷ್ಮಿ ಉಡ್ಸಿದ್ದು ನಾನೇ ಉಟ್ಕೋಬೇಕಲ್ವ. ಸೊ ನನಗೆ ಬಾರ್ಡರ್ ಸೀರೆ ತೊಗೊಳೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಕ್ರೇಪ್ ಸೀರೆಗೆ ಐ ಗೋ ವಿತ್ ಕ್ರೇಪ್ ಸ್ಯಾರಿ. ಸೊ ಅಂಥೇಳಿ ಉಡಿಸ್ತಾ ಇದ್ದೆ. ನಾನು ನೋಡ್ತಾಯಿದ್ದೀನಿ, ಇವಾಗ ಜಸ್ಟ್ ನೋಡ್ತಾಯಿದ್ದೀನಿ, ಈಗ ಉಡಿಸಿದ್ರೆ ಹೀಗೆ ಬರುತ್ತಾ ಅಂಥೇಳಿ ನೋಡ್ತಾಯಿದ್ದೀನಿ. ಈಗ ಮತ್ತೆ ಅದನ್ನು ತೆಗೆದು ಮತ್ತು ನರಿಗೆನ ಹಿಡಿದು ಓಡಿಸ್ತೀನಿ ಕ್ಲೀನಾಗಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ಇದೆ, ನೀವು ನೋಡಿ. ಆಮೇಲೆ ಇದಕ್ಕೆ ಫೈನಲ್ ಹೆಂಗೆ ಗುಡಿಸ್ತೋಳೆ ಅಂತ ನೋಡ್ತಾಯಿದ್ದೀನಿ ಅಷ್ಟೇ, ಅದ್ರ ಮೇಲೆ ಹಾಕಿ. ಸೊ ನಮ್ಮ ಮನೆಯವರು ಇನ್ನೂ ಸಮಾಧಾನ ಆಗಿಲ್ಲ ಗೈಸ್ ಅವ್ರಿಗೆ. ಅದೊಂದು ಹಿಂದೆಗಡೆ ಬ್ಯಾಕ್ ಡ್ರಾಪ್ ಇತ್ತು, ಆ ಬರ್ಡೇಯಲ್ಲಿ ಡೆಕೋರೇಷನ್ಗೆ ಬಂದಿತ್ತಲ್ಲ ಅದು. ಸೊ ಅದನ್ನು ಹಾಕಿ ಹಿಂಗೆ ಬಿಟ್ಟಿದ್ದಾರೆ, ನೋಡ್ತಾ ಇದ್ದಾರೆ ಹೆಂಗೆ ಕಾಣಿಸ್ತಾ ಇದೆ ಅಂತ. ನನಗೆ ಫುಲ್ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಬಿಟ್ಟು ಹೆಂಗೆ ಕಾಣಿಸ್ತಾ ಇದ್ದೀವಿ ನೋಡಿ. ಅದಾದಮೇಲೆ ಇನ್ನೊಂದ್ಸಲ ನರಿಗೆ ತೊಗೊಳ್ತಾ ಇದ್ದೀನಿ ನಾನಲ್ಲಿ ಸೀರೆ ಉಡ್ಸೋದಕ್ಕೆ ಅಂಥೇಳಿ. ಸೊ ನನಗೆ ಉಟ್ಕೊಳಕ್ಕೆ ಬರಲ್ಲ ಗೈಸ್, ಇನ್ನೂ ಆನೆಸ್ಟ್ ಆಗಿರ್ತೀನಿ, ಸರಿಯಾಗಿ ಸೀರೆನೇ ಉಟ್ಕೊಳಕ್ಕೆ ಬರಲ್ಲ. ಬಟ್ ಲಕ್ಷ್ಮಿಗೆ ಉಡಿಸ್ತಾ ಇದ್ದೀನಿ, ಧೈರ್ಯ ಮಾಡಿ ಉಡಿಸ್ತಾ ಇದ್ದೀನಿ. ನನಗೂ ಜಾಸ್ತಿ ಉಡ್ಸೋಕ್ಕೆ ಬರೋದಿಲ್ಲ ಲಕ್ಷ್ಮಿಗೆ. ಸೊ ನನಗೆ ಹೆಂಗೆ ಬರುತ್ತೆ ನಾನು ಅದನ್ನು ವೀಡಿಯೋದಲ್ಲಿ ನಾನು ಆನೆಸ್ಟ್ ಆಗಿರ್ತೀನಿ, ವೀಡಿಯೋದಲ್ಲೇ ನೋಡಿಕೊಂಡು ನಾನು ಉಡಿಸ್ತಾ ಇರೋದು. ಈಗ ಎಷ್ಟೊಂದು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಅದೇ ಟ್ರೆಂಡ್ ಅಲ್ವಾ. ಸೊ ನಾನು ಒಂದಷ್ಟು ವೀಡಿಯೋನ ಸೇವ್ ಮಾಡಿ ಇಟ್ಕೊಂಡಿದ್ದೆ, ಹಿಂಗೆ ಉಡಿಸಿದ್ರೆ ಹೆಂಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹಿಂದೆಗಡೆ ಕಲಶಕ್ಕೆ ಕಡ್ಡಿ ಕಟ್ತಾ ಇದ್ದಾರೆ ನಮ್ಮ ಮನೆಯವರು, ಗ್ರಿಪ್ಪಾಗಿ ಕೂತ್ಕೊಳ್ಳಿ ಅಂಥೇಳಿ. ಸೊ ಫೈನಲಾಗಿ ಈ ರೀತಿ ಉಡಿಸಿದ್ದೀನಿ. ಸೊ ಕೆಳಗಡೆ ನಾನು 2 ಫೋಲ್ಡ್ ತೊಗೊಂಡಿದ್ದೀನಲ್ಲ, ನರಿಗೆ ಅಷ್ಟೇ ಬರೋದು. ಸೊ ಅದಾದಮೇಲೆ ಸರ್ಗನ್ನ ಎತ್ತಿ ಹಿಂದಕ್ಕೆ ಹಾಕೋಣ ಅಂಥೇಳಿ ಸರ್ಗನ್ನ ಕ್ಲೀನಾಗಿ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ಸೊ ಹಬ್ಬದ ಸೀಸನು ಅಂತ ಹಣ್ಣು ಮತ್ತು ಹೂವು ಎಲ್ಲ ಅವ್ರು ಹೇಳಿದ್ದೇ ರೇಟು ಅಲ್ವಾ ಗೈಸ್, ನೀವೇನಂತೀರ? ಸೊ ನಾವು ಇಷ್ಟು ಚಿಕ್ಕದಾಗಿ ಮಾಡೇ ಇಷ್ಟು ಆಲ್ಮೋಸ್ಟ್ 3,000-4,000 ಗಂಟ ಖರ್ಚಾಗಿದೆ. ಸೊ ಇನ್ನೂ ಚೆನ್ನಾಗಿ ಹಿಂದೆ ಬ್ಯಾಕ್ಗ್ರೌಂಡ್ ಡಿಸೈನ್ ಎಲ್ಲ ಮಾಡಿಸಿ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ಅವ್ರಿಗೆಲ್ಲ 10 ಗಂಟೆ ಹೋಗ್ಬಿಟ್ಟಿರುತ್ತೆ ಅನ್ಸುತ್ತೆ ಅಮೌಂಟು. ಸೊ ಏನು ಮಾಡೋಕ್ಕಾಗಲ್ಲ, ಲಕ್ಷ್ಮಿ ಇದ್ರೇ ಅಲ್ವಾ ಚೆನ್ನಾಗಿ ನಡೆಯೋದು ಜೀವನ. ಲಕ್ಷ್ಮಿ ಮತ್ತು ಸರಸ್ವತಿ 2 ಕೂಡ ಇರಬೇಕು. ಸರಸ್ವತಿ ಇದ್ದರೆ ಲಕ್ಷ್ಮಿ ಖಂಡಿತ ಬರ್ತಾಳೆ. ಸೊ ವಿದ್ಯೆ ಚೆನ್ನಾಗಿರಬೇಕು ಮಕ್ಕಳಿಗೆ. ಇನ್ನು ನಮ್ದು ಆಗೋಯ್ತಲ್ಲ, ಸೊ ಹಾಗಾಗಿ ನಾನು ಮಕ್ಕಳಿಗೆ ಅಂತ ಹೇಳ್ತಾಯಿದ್ದೀನಿ. ಇನ್ನು ನಾವಂತೂ ಎಜುಕೇಟೆಡ್ ಮಾಡೋಕ್ಕಾಗಲ್ಲ, ಎಜುಕೇಷನ್ ಮಾಡೋಕ್ಕಾಗಲ್ಲ, ಮಕ್ಳಿಗನಾದರೂ ಎಜುಕೇಟೆಡ್ ಮಾಡಬೇಕಲ್ಲ, ಅದಕ್ಕೆ ಹೇಳ್ತಾಯಿದ್ದೀನಿ. ಸರಸ್ವತಿ ಇದ್ದ ಕಡೆ ಲಕ್ಷ್ಮಿ ಕೂಡ ಇದ್ದೇ ಇರ್ತದೆ, ಕಲೆ ಇರಬೇಕು ಅಷ್ಟೇ. ಸೊ ಈ ರೀತಿ ನಾನು ರೆಡಿ ಮಾಡಿದ್ದೀನಿ. ಫೈನಲಾಗಿ ಕೆಳಗಡೆ ನಾನು ಕಲಶ ಇಡೋಣ ಅಂದ್ಕೊಂಡೆ, ಅಲ್ಲಿ ಬೆಳ್ಳಿ ದೀಪ ಇಡ್ತಿದ್ದೀನಲ್ಲ ಕೆಳಗಡೆ 2, ಅದ್ರ ಜೊತೆಗೆ ಬಟ್ ಹಿಂದೆಗಡೆ ಇಟ್ಟೆ ನಾನು ಒಂದು ನೀರು ತುಂಬ ಇಡಬೇಕು. ಸೊ ಹಾಗೆ ಇಟ್ಟಿದ್ದೀನಿ. ಇಲ್ಲೊಂದು ಕೆಳಗಡೆ ಒಂದು ಕಲಶ ಬೇಡ ಅಂಥೇಳಿ ಈ ರೀತಿ ಫೈನಲಾಗಿ ಔಟ್ಫುಟ್ ಬಂದಿದೆ.
ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಪ್ರಿಪ್ರೇಷನ್ ವ್ಲಾಗ್. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಚಚಾ, ಬಾಯ್ ಬಾಯ್.